ಚಿಕ್ಕೋಡಿ, ರಾಯಬಾಗ್, ಎಕ್ಸಂಬ ಸೇರಿದಂತೆ ವಿವಿಧೆಡೆಗಳಲ್ಲಿ ಕರಿಯನ್ನು ಹರಿಯುವುದರ ಮೂಲಕ ಕಾರ ಹುಣ್ಣಿಮೆಯ ಹಬ್ಬವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ನಿಪ್ಪಾಣಿ ಪಟ್ಟಣದಲ್ಲಿ ಕಾರ ಹುಣ್ಣಿಮೆಯ ಹಬ್ಬವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಶ್ರೀಮಂತ್ ಸಿದ್ದೂಜಿ ರಾಜೇ ನಿಪ್ಪಾಣಿಕರ್ ವಾಡಿಯಲ್ಲಿ ಎತ್ತುಗಳನ್ನು ಸ್ನಾನ ಮಾಡಿಸಿ ಪುನಃ ಹೋಳಿಗೆ ನೈವೇದ್ಯವನ್ನು ತೋರಿಸಲಾಯಿತು. ತದನಂತರ ಶ್ರೀಮಂತ್ ದಾದಾಜಿ ನಿಪ್ಪಾಣಿಕರ್ ಇವರ ಹಸ್ತದಿಂದ ಕರಿಯನ್ನು ಮುರಿಸಲಾಯಿತು. ನಂತರ ಮಾತನಾಡಿದ ಅವರು, ಪ್ರತಿಯೊಂದು ಧರ್ಮಗಳಲ್ಲಿ ತಮ್ಮದೇ ಆದ ಪದ್ಧತಿಗಳ ಮೂಲಕ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಅದೇ ರೀತಿ ತಾವು ಕೂಡ ಪದ್ಧತಿಯ ಪ್ರಕಾರ ಕೆಲಸಗಳನ್ನು विविध ವ್ಯಕ್ತಿಗಳಿಗೆ ನೀಡುವ ಮೂಲಕ ಹಬ್ಬದ ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. बाकीच्या समाजातील लोकांच्यासाठी प्रत्येक समाजाला वेगवेगळ्या प्रकारची कामं दिलेली आहेत वाटून. त्या बन्नी रचने हा मान आमच्या पप्पू कांबळे म्हणून एक आमचा रहित आहे त्याला दिलेला आहे. वेगवेगळ्या जाती धर्मातील लोकांना जे म्हणजे बैल धरतात ती सुद्धा वेगवेगळ्या जातीची लोक आहेत. त्या लोकांच्यासाठी वेगवेगळे जागा आहेत त्यांच्या. ते मानकरी मंडळी येऊन मोठ्या आशेनं आणि मोठ्या श्रद्धेनं हे जे काय सण आहे, बेंदर सण आहे, तो पार करतात. ಈ ಸಂದರ್ಭದಲ್ಲಿ ಮುಕುಂದ್ ಕಮತೆ, ಆನಂದ್ ಡೋಂಗ್ರೆ, ಸಾಗರ್ ಕಮತೆ, ಪ್ರದೀಪ್ ಇಂಗ್ಳೆ, ದೀಪಕ್ ಚೌಗಲೆ, ಉದಯ್ ಘಾಟ್ಗೆ, ನಾಮದೇವ್, ಉಮೇಶ್ ಖೋತ್, ಸುರೇಶ್ ಕೆಂಗಾರೆ, ಆಕಾಶ್ ಕಾಂಬ್ಳೆ ಸೇರಿದಂತೆ ವಿನಾಯಕ್ ಬರ್ಗೆ ಉಪಸ್ಥಿತರಿದ್ದರು. ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಮಹಾರಾಷ್ಟ್ರದ ಐತಿಹಾಸಿಕ ಪುಣ್ಯಕ್ಷೇತ್ರ ಚಿಂಚಲಿ ಮಾಯಕಾದೇವಿ ಗ್ರಾಮದಲ್ಲಿ ಅನಾದಿ ಕಾಲದ ಸಂಪ್ರದಾಯದಂತೆ ಕಾರ ಹುಣ್ಣಿಮೆ ಕಾರ್ಯಕ್ರಮವು ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅಸಂಖ್ಯ ಭಕ್ತರ ಮಧ್ಯೆ ವೈಭವಯುತವಾಗಿ ನೆರವೇರಿತು. ಕಾರ ಹುಣ್ಣಿಮೆಯ ವಿಶೇಷವೆಂದರೆ ಚಿಂಚಲಿ ಮಾಯಕ್ಕ ದೇವಸ್ಥಾನದಲ್ಲಿ ಕಳೆದ 2 ತಿಂಗಳ ಹಿಂದೆ ಕರಿ ಕಟ್ಟುವ ಕಾರ್ಯಕ್ರಮ ನಡೆದಿತ್ತು. ಆದರೆ ಮಾಯಕ್ಕಾದೇವಿ ಪಾಲಕಿ ಉತ್ಸವ ಜರುಗಿದ್ದರಿಂದ ಕರಿ ಹರಿದು ನಿಷೇಧಕ್ಕೆ ವಿದಾಯ ಹೇಳಲಾಯಿತು. ಇದು ಇಲ್ಲಿ ಅನಾದಿ ಕಾಲದಿಂದ ಬಂದಿರುವ ಸಂಪ್ರದಾಯವಾಗಿದೆ. ಬೆಳಿಗ್ಗೆ ದೇವಿಯ ಭಕ್ತಾದಿಗಳು ಇಷ್ಟಾರ್ಥದಂತೆ ಹೋಳಿಗೆ, ಕಡಬು ಇತ್ಯಾದಿ ನೈವೇದ್ಯಗಳನ್ನು ದೇವಿಗೆ ಸಮರ್ಪಿಸಿ ಕೃತಾರ್ಥರಾದರು. ಕೆಲ ಭಕ್ತರು ಪವಿತ್ರ ಹಾಲಹಳ್ಳದಲ್ಲಿ ಸ್ನಾನ ಮಾಡಿ ಹುಟ್ಟಿಗೆ ಉಟ್ಟು ದೇವಿಗೆ ದೀರ್ಘದಂಡ ಪ್ರಣಾಮ ಸಲ್ಲಿಸಿದರು. ಹೂವು, ಭಂಡಾರ, ಕಾರಿಕ, ಕೊಬ್ಬರಿ, ಹವಳ, ಮುತ್ತ ಹಾರಿಸಿ ತಮ್ಮ ಹರಕೆ ತೀರಿಸಿಕೊಂಡರು. ವಿಧಿವಿಧಾನಪೂರ್ವಕವಾಗಿ ದೇವಿಯ ಮೂರ್ತಿಯನ್ನು ಹಾಲು ಹಳ್ಳದಲ್ಲಿ ಪವಿತ್ರ ಸ್ನಾನ ಮಾಡಿಸಿ ಅಲ್ಲಿ ಸಾಂಪ್ರದಾಯಿಕವಾಗಿ ಹಾಲು ಉಕ್ಕಿಸುವ ಕಾರ್ಯಕ್ರಮ ಹಾಗೂ ನುಡಿ ಹೇಳುವ ಕುರಿತಂತೆ ಹಲವಾರು ಪೂಜಾ ವಿಧಿವಿಧಾನಗಳು ನೆರವೇರಿದವು. ಬಳಿಕ ಪಲ್ಲಕ್ಕಿ ಉತ್ಸವವು ಉಣ್ಣಿ ಮುತ್ತಪ್ಪನ ಕಲ್ಲುಗಳ ಮಾರ್ಗವಾಗಿ ದೇವಿ ಸಂಹರಿಸಿದ ಕೀಲ ಮತ್ತು ಕಟ್ಟ ದೈತ್ಯರ ಸ್ಥಳವಾದ ಒಳಗಿನ ಕೀಲಕಟ್ಟಿ ಹಾಗೂ ಹೊರಗಿನ ಕೀಲಕಟ್ಟಿಗಳ ಪ್ರದರ್ಶನ ಹಾಕಿ ಪುನಃ ಗರ್ಭಗುಡಿಯನ್ನು ಪ್ರವೇಶಿಸಿತು. ಸಂಜೆ ಕರಿ ಹರಿಯುವ ಕಾರ್ಯಕ್ರಮವು ಅದ್ಭುತವಾಗಿ ಜರುಗಿತು. ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿಯ ಅಧ್ಯಕ್ಷ ಜಿತೇಂದ್ರ ಜಾಧವ್, ಲಕ್ಷ್ಮಣ್ ಕರಾಕಾಯಿ, ಮಹೇಶ್ ಕೊಂಬೆಣ್ಣವರ್, ವಸಂತ್ ಕರಾಕಾಯಿ, ಮಹಾದೇವ್ ಪಡೋಲ್ಕರ್, ನಾನಾಸಾಬ್ ಸೌಂದಲ್ಗಿ, ಅಶೋಕ್ ಬನ್ಗೆ, ಯಲ್ಲಪ್ಪ ಮಲಾಜುರೆ, ಅಪ್ಪಾಸಾಬ್ ಪೂಜೇರಿ, ಕುಮಾರ್ ಪೂಜೇರಿ, ಅಶೋಕ್ ಪೂಜೇರಿ, ಕದ್ದು ಜಾಧವ್, ರಮೇಶ್ ಹಾರುಗೇರಿ, ಗೋಪಾಲ್ ನರ್ಗಟ್ಟಿ, ಶಂಕರ್ ಪೂಜೇರಿ, ಚೇತನ್ ಪೋಕಡಿ, ಪ್ರಶಾಂತ್ ಹೊಟ್ಟಿನವರ್ ಹಾಗೂ ಊರಿನ ಸಮಸ್ತ ಗ್ರಾಮಸ್ಥರು ಸೇರಿದಂತೆ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ಎಕ್ಸಂಬ ಗ್ರಾಮದಲ್ಲಿ ಕರಿ ಹರಿಯುವ ಮೂಲಕ ಸಾರ್ವಜನಿಕರು ಕಾರ ಹುಣ್ಣಿಮೆಯ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದರು.